ಎಂಜಾಯ್ ಮಾಡ್ತಾರೆ. ಅಪ್ಪು ಅಂದರೆ ಏನೋ ಅಂತ ಮನಸ್ಸಲ್ಲಿ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಅಲ್ಲಿ ನೋಡಿದಾಗ ಅಪ್ಪು ಅಂದರೆ ಮುಖದಲ್ಲಿ ನಗು ಇರುತ್ತೆ ಯಾವಾಗಲೂ. ಆ ನಗುನೇ ಅವರಿಗೆ ಒಂದು ಆಕರ್ಷಣೀಯ ಬಿಂದು. ಯಾವತ್ತೂ ಅವರು ನಾವು ಕಂಡ್ರಾಗೆ ಅವರ ಚಿಕ್ಕ ವಯಸ್ಸಾಗಿರ್ಬೋದು, ಯಾವತ್ತೂ ಮುಖ ಕೆಟ್ಟರೆ ಮಾತಾಡಿದಂತೆಲ್ಲ ಎಲ್ಲರೂ ನಗ್ನಗ್ತಾ ಮಾತಾಡಿರ್ತಕ್ಕಂಥ ವ್ಯಕ್ತಿ. ಅಂಥ ಒಂದು ವ್ಯಕ್ತಿ ಹೆಸರನ್ನು ಇಟ್ಕೊಂಡು ಈ ಒಂದು ಸಹಕಾರ ಸಂಘ ಮಾಡ್ತಕ್ಕಂಥದ್ದು ಬಹಳ ಖುಷಿ ತರ್ತಕ್ಕಂಥದ್ದು. ಈ ಟ್ರಸ್ಟ್ ಮುಖಾಂತರ ಅವರು ಈ ಒಂದು ಮಹತ್ ಕಾರ್ಯ ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ಕವಿಗೋಷ್ಠಿ ಯಾಕೆ ಮಾಡಬೇಕು ಅಂತಂದರೆ, ನಮ್ಮ ರಾಜಶೇಖರ್ ಗುಂಡ್ಗತ್ತಿ ಅವರು ನಮ್ಮ ಹಿರೇಮಠ ಅವರು ಹೇಳಿದರು. ಅವರು ಅವ್ರು ತೀರ್ಕೊಂಡಿರ್ತಕ್ಕಂಥ ಎರಡೂ ಒಂದೇನೆ, ಆಸ್ಪತ್ರೆಯಿಂದ ಹೋಗುವಾಗಲೇ ಇಬ್ಬರು ನಿರ್ಗಮಿಸಿದರು ಅಂತ. ಹೌದು, ಇಬ್ಬರು ಆ ಆಸ್ಪತ್ರೆಯಿಂದ ಹೋಗುವಾಗಲೇ ಇಹಲೋಕವನ್ನು ತ್ಯಜಿಸಿ ಹೋದರು. ನಿಜಕ್ಕೂ ಅದು ಒಂದು ಕಾಕತಾಳಿ ಅನ್ಬೇಕು. ಗುಂಡ್ಗತ್ತಿ ಅವರು ಕೂಡ ನಮ್ಮ